ನಮಸ್ಕಾರ ಸ್ನೇಹಿತರೆ. ಪೊಲೀಸ್ ಇಲಾಖೆಯಲ್ಲಿ ಬರೋಬ್ಬರಿ 8,176 ಹುದ್ದೆಗಳ ನೇಮಕಾತಿಗೆ ಈಗ ಅಧಿಕೃತವಾಗಿ ಮುಹೂರ್ತ ಫಿಕ್ಸ್ ಆಗಿದೆ. ಈ ವಿಡಿಯೋದಲ್ಲಿ ನಾವು ಪ್ರತಿ ಜಿಲ್ಲೆಯ ಹುದ್ದೆಗಳು, ವಯೋಮಿತಿ ಸಡಿಲಿಕೆ ಮತ್ತು ಅರ್ಹತೆ, ಮುಖ್ಯವಾಗಿ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅನ್ನೋದನ್ನು ಪಿನ್ ಟು ಪಿನ್ ಆಗಿ ವಿವರವಾಗಿ ಹೇಳ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಈ ಆದೇಶ ಪತ್ರವು ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಚೇರಿಯಿಂದ ಬಂದಿರೋದು. ಇದು ದಿನಾಂಕ 27 ಫೆಬ್ರವರಿ 2026 ಪ್ರಕಾರ ಒಟ್ಟು 8,176 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಈಗಾಗಲೇ ಪರ್ಮಿಷನ್ ಕೊಟ್ಟಿದೆ. ಹುದ್ದೆಗಳ ಲಿಸ್ಟ್ ಹೀಗಿದೆ. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಅಂದರೆ DSI ಒಟ್ಟು 20 ಹುದ್ದೆಗಳು, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ APC ಒಟ್ಟು 1,650 ಹುದ್ದೆಗಳು, ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂದರೆ ಸಿವಿಲ್ PC ಬರೋಬ್ಬರಿ 4,110 ಹುದ್ದೆಗಳು ಮತ್ತು KSRP ಹುದ್ದೆಗಳು ಒಟ್ಟು 2,032 ಹುದ್ದೆಗಳು ಹಾಗೂ KSISF ಒಟ್ಟು 364 ಹುದ್ದೆಗಳಿವೆ. ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ಹಿಂದೆ ಸರ್ಕಾರವು SC ಮತ್ತು ST ಮೀಸಲಾತಿಯನ್ನು ಕ್ರಮವಾಗಿ 15% 17% ಮತ್ತು 3% 7% ಹೆಚ್ಚಿಸಿತ್ತು. ಆದರೆ ಈ ಮೀಸಲಾತಿ ಹೆಚ್ಚಳದ ಅಧಿನಿಯಮ 2022 ಬಗ್ಗೆ ಹೈಕೋರ್ಟ್ನಲ್ಲಿ ಕೆಲವು ರಿಟ್ ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ಈ ಕಾರಣಕ್ಕೆ ನೇಮಕಾತಿ ಪ್ರಕ್ರಿಯೆ ತಡ ಆಗಬಾರ್ದು ಅಂತ ಸರ್ಕಾರ ಈಗ ಏನು ಮಾಡಿದೆ ಅಂತಂದರೆ, ಈಗಿರೋ ಒಟ್ಟು ಹುದ್ದೆಗಳಲ್ಲಿ 6% ಹುದ್ದೆಗಳನ್ನು ನ್ಯಾಯಾಲಯದ ತೀರ್ಪಿಗಾಗಿ ಕಾಯ್ದಿರಿಸಿಕೊಂಡು ಉಳಿದ ಹುದ್ದೆಯ ಹಳೆಯ 50% ಮೀಸಲಾತಿ ಮತ್ತು ರೋಸ್ಟರ್ ಬಿಂದುಗಳ ಆಧಾರದ ಮೇಲೆ ನೇಮಕಾತಿ ಮುಂದುವರಿಸಲು ಈ ನಿರ್ದೇಶನ ನೀಡಿದೆ. ಇದು ಪರೀಕ್ಷೆ ಬರೆಯೋರಿಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್, ಯಾಕೆಂದರೆ ಪ್ರಕ್ರಿಯೆ ಎಲ್ಲಿಯೂ ನಿಲ್ಲೋದಿಲ್ಲ. ಇನ್ನು ಎಲ್ಲರ ಫೇವರೇಟ್ ಆಗಿರೋ ಸಿವಿಲ್ ಪೊಲೀಸ್ ಹುದ್ದೆಗಳ ಜಿಲ್ಲಾವಾರು ಲೆಕ್ಕಾಚಾರ ಹೇಗಿದೆ ಅನ್ನೋದನ್ನು ಈಗ ನೋಡೋಣ. ಸಿವಿಲ್ ಕಾನ್ಸ್ಟೇಬಲ್ ವಿಭಾಗದಲ್ಲಿ ಒಟ್ಟು 3,988 ಹುದ್ದೆಗಳ ವಿವರ ಇಲ್ಲಿ ಸಿಗುತ್ತೆ. ಇದನ್ನು 2 ಭಾಗವಾಗಿ ವಿಂಗಡಿಸಲಾಗಿದೆ. ನಾನ್ ಕಲ್ಯಾಣ ಕರ್ನಾಟಕ, ಇದರಲ್ಲಿ ಒಟ್ಟು 3,395 ಹುದ್ದೆಗಳಿವೆ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು 593 ಹುದ್ದೆಗಳಿವೆ. ಈ ಜಿಲ್ಲಾವಾರು ಹಂಚಿಕೆ ಕೇಳಿದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಯಾಕಂದರೆ ಬೆಂಗಳೂರು ಸಿಟಿ ಒಂದರಲ್ಲೇ ಅತಿ ಹೆಚ್ಚು ಅಂದರೆ ಬರೋಬ್ಬರಿ 2,130 ಹುದ್ದೆಗಳಿವೆ. ನಾನ್ HK ಭಾಗದ ಇತರ ಮುಖ್ಯ ಜಿಲ್ಲೆಗಳ ಪಟ್ಟಿಯನ್ನು ನೋಡಿ. ಶಿವಮೊಗ್ಗ ಜಿಲ್ಲೆಗೆ 80 ಹುದ್ದೆಗಳನ್ನು ನೀಡಲಾಗಿದೆ. ಮಂಗಳೂರು ಸಿಟಿಯಲ್ಲಿ 125 ಹುದ್ದೆಗಳಿವೆ. ಉಡುಪಿ ಜಿಲ್ಲೆಗೆ 100 ಹುದ್ದೆಗಳ ಹಂಚಿಕೆಯಾಗಿದೆ. ಮೈಸೂರು ಸಿಟಿ 70, ಹುಬ್ಬಳ್ಳಿ ಧಾರವಾಡ ಸಿಟಿ 75, ದಾವಣಗೆರೆಯಲ್ಲಿ 50, ಚಿತ್ರದುರ್ಗ 50, ಹಾವೇರಿ 50 ಹಾಗೂ ಕೊಡಗು 50. ಹೀಗೆ ಬಹುತೇಕ ಎಲ್ಲ ಜಿಲ್ಲೆಗಳಿಗೆ ತಲಾ 50 ಹುದ್ದೆಗಳ ಹಂಚಿಕೆಯನ್ನು ಮಾಡಲಾಗಿದೆ. ಇನ್ನು ಕಲ್ಯಾಣ ಕರ್ನಾಟಕ ವಿಭಾಗದ ಅಭ್ಯರ್ಥಿಗಳಿಗೂ ಭರ್ಜರಿ ಅವಕಾಶವಿದೆ. HK ವಿಭಾಗದ ಅಭ್ಯರ್ಥಿಗಳಿಗಾಗಿ ಬೆಂಗಳೂರು ಸಿಟಿಯಲ್ಲಿ ಒಟ್ಟು 126 ಹುದ್ದೆಗಳು ಮೀಸಲಿವೆ. ಕಲಬುರಗಿ ಜಿಲ್ಲೆಯಲ್ಲಿ 110 ಮತ್ತು ಬೀದರ್ ಜಿಲ್ಲೆಯಲ್ಲಿ 82 ಹುದ್ದೆಗಳಿವೆ. ಇದರ ಜೊತೆಗೆ ರಾಯಚೂರಿನಲ್ಲಿ 61, ವಿಜಯನಗರದಲ್ಲಿ 63 ಹಾಗೂ ಬಳ್ಳಾರಿ ಜಿಲ್ಲೆಯಲ್ಲಿ 40 ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ 35 ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ. ಈ ಎಲ್ಲ ಘಟಕಗಳು ತಮ್ಮ ವರ್ಗೀಕರಣದ ವಿವರಗಳನ್ನು ತಯಾರಿಸಿ ಮಾರ್ಚ್ 5, 2026 ಒಳಗಾಗಿ ನೇಮಕಾತಿ ವಿಭಾಗಕ್ಕೆ ಇಮೇಲ್ ಮೂಲಕ ಸಲ್ಲಿಸಲು ಡೆಡ್ಲೈನ್ ನೀಡಲಾಗಿತ್ತು. ಇಲಾಖೆಯ ಒಳಗಿನ ಕೆಲಸಗಳೆಲ್ಲ ಈಗ ಪೂರ್ಣಗೊಂಡಿವೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಅಧಿಕೃತ ಅಧಿಸೂಚನೆ ಅಂದರೆ ನೋಟಿಫಿಕೇಷನ್ ಸಿಗೋದು ಪಕ್ಕಾ. ನೀವು ಯಾವ ಜಿಲ್ಲೆಯಿಂದ ಅಪ್ಲೈ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಪೋಸ್ಟ್ ಜಾಸ್ತಿ ಇರೋ ಬೆಂಗಳೂರಿಗಾ ಅಥವಾ ನಿಮ್ಮ ಸ್ವಂತ ಜಿಲ್ಲೆಗಾ? ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೆಕ್ಸ್ಟ್, ಫೀಲ್ಡ್ ವರ್ಕ್ ಮತ್ತು ಶಿಸ್ತಿನ ಜೀವನ ಇಷ್ಟಪಡೋರಿಗೆ ಇರುವಂತಹ ಸಶಸ್ತ್ರ ಮೀಸಲು ಪಡೆ ಅಥವಾ APC ಈ ಬಗ್ಗೆ ಫೈಲ್ನಲ್ಲಿರೋ ವಿವರಗಳನ್ನು ನೋಡೋಣ. ಈ ಪತ್ರವು ದಿನಾಂಕ 4 ಮಾರ್ಚ್ 2026 ಹೊರಬಂದಿದ್ದು, ಸಶಸ್ತ್ರ ಪಡೆಗೆ ಸೇರ ಬಯಸುವವರಿಗೆ ಇದು ಅತಿ ಮುಖ್ಯವಾದ ದಾಖಲೆ. ಈ ಫೈಲ್ ಪ್ರಕಾರ 2025 ಮತ್ತು 26ನೇ ಸಾಲಿನ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ವಿಭಾಗದಲ್ಲಿ ಒಟ್ಟು 1,650 ಹುದ್ದೆಗಳಿವೆ. ಅದನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ನಾನ್ ಕಲ್ಯಾಣ ಕರ್ನಾಟಕಕ್ಕೆ 1,421 ಹುದ್ದೆಗಳಿವೆ ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ ಒಟ್ಟು 179 ಹುದ್ದೆಗಳಿವೆ. ಇಲ್ಲಿ ಕೂಡ ಜಿಲ್ಲಾವಾರು ಹಂಚಿಕೆ ಹೇಗಿದೆ ಅಂತ ನೋಡೋಣ. ಸಿವಿಲ್ PC ಅಂತೆಯೇ ಇಲ್ಲಿಯೂ ಕೂಡ ನಮ್ಮ ಬೆಂಗಳೂರು ಸಿಟಿಗೆ
ಸಿಂಹಪಾಲು ಸಿಕ್ಕಿದೆ. ಅಂದರೆ ಬರೋಬ್ಬರಿ 918 ಪೋಸ್ಟ್ಗಳು ಇಲ್ಲೇ ಇವೆ. ಬೆಂಗಳೂರಿನಲ್ಲಿ ಕೆಲಸ ಮಾಡಬೇಕು ಅನ್ನೋರಿಗೆ ಇದಕ್ಕಿಂತ ದೊಡ್ಡ ಅವಕಾಶ ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಮೈಸೂರು ಸಿಟಿ 50, ಉತ್ತರ ಕನ್ನಡ ಕಾರವಾರ ಜಿಲ್ಲೆಗೆ 50, ಮಂಗಳೂರು ಸಿಟಿಗೆ 15, ಶಿವಮೊಗ್ಗ ಜಿಲ್ಲೆಗೆ 45, ಮಂಡ್ಯಕ್ಕೆ 45 ಮತ್ತು ಚಿಕ್ಕಬಳ್ಳಾಪುರಕ್ಕೆ 45 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಉಳಿದಂತೆ ಕೊಡಗು ಜಿಲ್ಲೆಗೆ 35, ಮೈಸೂರು ಜಿಲ್ಲೆಗೆ 40, ಉಡುಪಿಗೆ 40 ಮತ್ತು ಚಿತ್ರದುರ್ಗ ಜಿಲ್ಲೆಗೆ 25 ಹುದ್ದೆಗಳ ಹಂಚಿಕೆ ಮಾಡಲಾಗಿದೆ. ಈ ಹುದ್ದೆಗಳ ಹಂಚಿಕೆಯನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ಬೋದು. ಇನ್ನು ಕಲ್ಯಾಣ ಕರ್ನಾಟಕ ವಿಭಾಗದವರಿಗೆ ಬೆಂಗಳೂರು ಸಿಟಿಯಲ್ಲಿ HK ಅಭ್ಯರ್ಥಿಗಳಿಗಾಗಿ ಒಟ್ಟು 83 ಪೋಸ್ಟ್ಗಳನ್ನು ಮೀಸಲಿಡಲಾಗಿದೆ. ವಿಜಯನಗರ ಜಿಲ್ಲೆಗೆ 59, ಬಳ್ಳಾರಿಗೆ 22, ಕಲಬುರಗಿ ಜಿಲ್ಲೆಗೆ 15 ಹುದ್ದೆಗಳಿವೆ. ಈ ಪತ್ರದಲ್ಲಿ ಒಂದು ಇಂಪಾರ್ಟೆಂಟ್ ಪದವಿದೆ. ಅದೇನೆಂದರೆ ಸಮತಳ ಮೀಸಲಾತಿ, ಹಾರಿಜಾಂಟಲ್ ರಿಸರ್ವೇಷನ್. ಬಹಳ ಜನ ಗೊಂದಲ ಮಾಡ್ಕೋತೀರಾ ಇದರ ಅರ್ಥ ಏನು ಅಂತ. ಇದರ ಅರ್ಥ ಏನಂದರೆ, ಒಂದು ಪ್ರವರ್ಗದಲ್ಲಿ ಅಂದರೆ ಉದಾಹರಣೆಗೆ 2A ಅಥವಾ SC ಕೆಟಗರಿಯಲ್ಲಿ ಮಹಿಳೆಯರಿಗೆ, ಮಾಜಿ ಸೈನಿಕರಿಗೆ, ಕನ್ನಡ ಮಾಧ್ಯಮ ಓದಿದವರಿಗೆ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಅಂತ ಒಳಗಡೆಯೇ ಸೀಟುಗಳನ್ನು ಹಂಚೋದನ್ನೇ ಸಮತಳ ಮೀಸಲಾತಿ ಅಂತ ಕರೀತಾರೆ. ಅಂದರೆ ನೀವು ಗ್ರಾಮೀಣ ಅಥವಾ ಕನ್ನಡ ಮಾಧ್ಯಮದ ಅಭ್ಯರ್ಥಿ ಆಗಿದ್ದರೆ ಇನ್ನು ನಿಮ್ಮ ಕೆಲಸ ಈಸಿ ಆಗುತ್ತೆ. ಓಕೆ ಸ್ನೇಹಿತರೆ, ಈಗ ಹುದ್ದೆಗಳ ಲೆಕ್ಕಾಚಾರವನ್ನು ಪಿನ್ ಟು ಪಿನ್ ನೋಡಿದ್ವಿ. ಈಗ ಅತಿ ಮುಖ್ಯವಾದ ಪ್ರಶ್ನೆ ಅಂದರೆ ಈ ಪೋಸ್ಟ್ಗಳಿಗೆ ಅರ್ಜಿ ಹಾಕೋಕ್ಕೆ ನೀವು ಅರ್ಹರಾಗಿದ್ದೀರಾ? ಅರ್ಹತೆ ಅಥವಾ ಎಲಿಜಿಬಿಲಿಟಿ ಬಗ್ಗೆ ಗೊಂದಲ ಬೇಡ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಶೈಕ್ಷಣಿಕ ಅರ್ಹತೆ: ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು ಅಂದರೆ ನೀವು ಕಡ್ಡಾಯವಾಗಿ PUC ಅಥವಾ 12ನೇ ತರಗತಿ ಪಾಸಾಗಿರಬೇಕು. PUC ಜೊತೆಗೆ ITI ಅಥವಾ ಡಿಪ್ಲೊಮಾ ಮುಗಿಸಿದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಸಶಸ್ತ್ರ ಪೊಲೀಸ್ ಈ ವಿಭಾಗದ ಹುದ್ದೆಗಳಿಗೆ ನೀವು ಕೇವಲ SSLC ಅಥವಾ 10ನೇ ತರಗತಿ ಪಾಸಾಗಿದ್ದರೆ ಸಾಕು. ಇನ್ನು ಏಜ್ ಲಿಮಿಟ್ ಬಗ್ಗೆ ನೋಡೋದಾದರೆ ಸಾಮಾನ್ಯವಾಗಿ ವಯೋಮಿತಿ 19ರಿಂದ 25 ಅಥವಾ 27 ವರ್ಷ ಇರುತ್ತೆ. ಆದರೆ ಈ ಬಾರಿ ಒಂದು ಬಂಪರ್ ಆಫರ್ ಇದೆ. ಕಳೆದ 2 ವರ್ಷಗಳಿಂದ ನೇಮಕಾತಿ ಸರಿಯಾಗಿ ನಡೆಯದ ಕಾರಣ ಸರ್ಕಾರವು ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆ ನೀಡುವ ಸಾಧ್ಯತೆ ಇದೆ. ಅಂದರೆ 30ರಿಂದ 32 ವರ್ಷದವರೆಗೂ ಈ ಬಾರಿ ಪೊಲೀಸ್ ಆಗೋ ಚಾನ್ಸ್ ಸಿಗಬಹುದು. ಇದರ ಬಗ್ಗೆ ಅಧಿಕೃತ ನೋಟಿಫಿಕೇಷನ್ನಲ್ಲಿ ಇನ್ನೂ ಸ್ಪಷ್ಟನೆ ಸಿಗಲಿದೆ. ಇನ್ನು ದೈಹಿಕ ಅರ್ಹತೆ ಬಗ್ಗೆ ನೋಡೋದಾದರೆ ಖಾಕಿ ತೊಡಬೇಕಾದರೆ ಬಾಡಿ ಕೂಡ ಫಿಟ್ ಆಗಿರಬೇಕು ಅಲ್ವಾ. ಅದಕ್ಕೆ ಎತ್ತರ: ಪುರುಷ ಅಭ್ಯರ್ಥಿಗಳಿಗೆ ಕನಿಷ್ಠ 166 ಸೆಂಟಿಮೀಟರ್ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ 157 ಸೆಂಟಿಮೀಟರ್ ಇರಬೇಕು. ಇನ್ನು ರನ್ನಿಂಗ್ನಲ್ಲಿ ಪುರುಷರು 16 ಮೀಟರ್ ಓಟವನ್ನು 6.5 ನಿಮಿಷಗಳಲ್ಲಿ ಪೂರ್ಣಗೊಳಿಸಬೇಕು ಮತ್ತು ಮಹಿಳೆಯರು ಮತ್ತು ಮಾಜಿ ಸೈನಿಕರಿಗೆ ಬೇರೆ ಬೇರೆ ನಿಯಮಗಳಿರುತ್ತೆ. ಇದಿಷ್ಟು 8176 ಪೊಲೀಸ್ ಹುದ್ದೆಗಳ ನೇಮಕಾತಿಯ ಬಗ್ಗೆ ಸಣ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನೋಡ್ತಾ ಇರೋ ನಿಮ್ಮಲ್ಲಿ ಬಹಳಷ್ಟು ಜನರಿಗೆ ಈಗ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿರಬಹುದು. ಆದರೆ ನೆನಪಿಡಿ, ಇಷ್ಟು ದೊಡ್ಡ ಸಂಖ್ಯೆಯ ನೇಮಕಾತಿ ಪದೇ ಪದೇ ಬರುವುದಿಲ್ಲ. ಕರ್ನಾಟಕ ಸರ್ಕಾರವು ಫೆಬ್ರವರಿ 27ರಂದೇ ಈ ನೇಮಕಾತಿಗೆ ಅಧಿಕೃತ ಮುದ್ರೆ ಒತ್ತಿದೆ. ಆದ್ದರಿಂದ ಅಧಿಸೂಚನೆ ಬರೋವರೆಗೆ ಕಾಯ್ದೆ ಈಗಲಿಂದಲೇ ತಯಾರಿ ಪ್ರಾರಂಭಿಸಿ. ಈ ವಿಡಿಯೋದಲ್ಲಿ ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.